ಹಾಯ್ ಹಲೋ ನಮಸ್ತೆ ಎ ಡೇ ಇನ್ ಮೈ ಲೈಫ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಈ ವಿಡಿಯೋ ಅಂತ ಯೋಚನೆ ಮಾಡ್ತಿದ್ದೀರಾ? ಜಸ್ಟ್ ವೈಟ್. ನಾನಂತೂ ಬೆಳಿಗ್ಗೆ ಬೇಗ ಎದ್ದು ಅಲ್ಲ ಹಂಗನ್ಸುತ್ತಾ? ಚಾನ್ಸೇ ಇಲ್ಲ. ನೋ. ನಾನಂತೂ ತುಂಬಾ ಲೇಟ್ ಆಗಿ ಎದ್ದು ನನ್ನ ಕೆಲಸ ಏನಿದೆಯೋ ಪುಟ್ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕಲ್ವಾ, ಅದಕ್ಕೆ ಪಟ್ಪಟ ಅಂತ ರೆಡಿ ಆಗ್ತಾ ಇದೆ. ನಾನಂತೂ ಎಷ್ಟು ಕ್ಯೂಟಾಗಿ ರೆಡಿ ಆಯ್ತೀನಿ ನೋಡಿ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನನಗಿಂತ ನನ್ನ ಜುಟ್ಟೆ ಚೆನ್ನಾಗಿದೆ ಅನ್ಸುತ್ತೆ ನೋಡಿ. ನನ್ನ ಜುಟ್ಗಿಂತ ಕೋಳಿ ಪುಕ್ಕನೇ ಚೆನ್ನಾಗಿದೆ ಅನ್ಸುತ್ತೆ. ನಾನು ಆಗಸ್ಟಲ್ಲಿ ಆಲ್ರೆಡಿ ಆಫೀಸ್ ವೆಹಿಕಲ್ ಬಂದಿದ್ದರಿಂದ ನನ್ನ ವೆಹಿಕಲ್ ನಂಗೆ ಪಟ್ಪಟ ಅಂತ ನಿಲ್ಸ್ಬಿಟ್ಟು ಗುಡುಗುಡು ಅಂತ ಓಡ್ ಬಂದ್ಬಿಟ್ಟು ವೆಹಿಕಲ್ ಹತ್ಬಿಟ್ಟೆ. ವೆಹಿಕಲ್ ಹತ್ತು ಕುತ್ಕೊಳ್ಳೋಷ್ಟರಲ್ಲಿ ನಮ್ಮ ಹುಡುಗಿ ಆಲ್ರೆಡಿ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ಲು. ಆ ಕ್ಯಾಮ್ರಾ ನೋಡಿ ನಾನೊಂದು ಸ್ವಲ್ಪ ಸ್ಮೈಲ್ ಮಾಡ್ಬಿಟ್ಟು ಈ ಅಂತ ಅಲ್ಲಿ ಬಿಟ್ಬಿಟ್ಟು ಹೋಗೋಷ್ಟರಲ್ಲಿ ಆಫೀಸೇ ರೀಚ್ ಆಗ್ಬಿಟ್ಟೆ. ಹಂಗೆ ಪಂಚ್ ಕೊಟ್ಟೆ. ಒಂದು ಪಂಚ್ ಸಾಕಾಗಲ್ಲ ಅನ್ನಿಸ್ತು, ಅದಕ್ಕೆ ಇನ್ನೊಂದ್ಸಲ ಪಂಚ್ ಕೊಟ್ಬಿಟ್ಟು ನಮ್ಮ ಆಫೀಸ್ ಸುತ್ತ ನೋಡ್ತೀನಿ. ಬಿಕಾಸ್ ಇದು ಸೈಟ್ ಆಫೀಸ್ ಅಲ್ವಾ, ಹಾಗಾಗಿ ಹಿಂಗೆ ಇರುತ್ತೆ. ನಾನು ಫ್ಲವರ್ ನನ್ನೇ ನೋಡ್ತಾ ಇತ್ತು. ಅದಕ್ಕೂ ಹಾಯ್ ಹೇಳ್ಬಿಟ್ಟು ನಿಧಾನಕ್ಕೆ ಆಫೀಸ್ಗೆ ಹೋಗ್ಬಿಟ್ಟು ನಾನು ಕೂತ್ಕೊಂಡೆ. ಆಫೀಸಲ್ಲಿ ನಾನು ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಆಫ್ ಡೇ ಆಫೀಸಲ್ಲಿ ವರ್ಕ್ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಇನ್ನೇನು ಮಾಡೋದು, ನನ್ನ ಆಫೀಸಲ್ಲಿ ಕೂತ್ಕೊಂಡು ಅಂದ್ಕೊಂಡು ಲ್ಯಾಪ್ಟಾಪ್ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಊಟ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹುಡ್ಗಿನ ಕೇಳಿದೆ ಊಟ ಹೆಂಗಿತ್ತಪ್ಪ ಅಂತ. ಅವಳ ರಿಯಾಕ್ಷನ್ ನೋಡೋಣ. ಆಫೀಸ್ ಊಟ ಚೆನ್ನಾಗಿರುತ್ತಾ? ನಿಜ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹುಡ್ಗಿನ ಮಾತಾಡ್ಸೋಣ ಅಂತ ಓಡಾಡ್ಕೊಂಡು ಬಂದೆ. ಓಡಾಡ್ಕೊಂಡು ಬಂದು ಸೈಟ್ ಬಾ ಹೋಗೋಣ ಅಂತ ಹೇಳಕ್ ಕರೆದ್ವಿ. ಬಾ ಹೇಳ್ತೀನಿ, ಹಾಕೊಂಡ್ ಬಾ ಇದನ್ನೆಲ್ಲ. ಫೈನಲಿ ಸೈಟ್ಗೆ ಹೋಗೋಣ ಅಂತ ಹೆಲ್ಮೆಟು ಜಾಕೆಟು ಎಲ್ಲ ಹಾಕೊಂಡೆ. ಆ ಶೂಸ್ ನೋಡಿದ್ರೆ ಅದೇ 2 kg ಇದೆ. ಅದನ್ನ ಎತ್ಕೊಂಡು ಕಾಲಿಟ್ಕೊಂಡು ಹೋಗೋಷ್ಟರಲ್ಲಿ ನನಗಂತೂ ಸುಸ್ತೇ ಆಗೋಯ್ತು. ಊಟ ಮಾಡಿದ್ದೆಲ್ಲ ಇಲ್ಲೇ ಕರ್ಕೋಗುತ್ತಲ್ಲಪ್ಪ ಅಂತ ಯೋಚನೆ ಮಾಡೋಷ್ಟರಲ್ಲಿ ಅಲ್ಲಿ ಸೈಟಲ್ಲಿ ಹೋಗ್ಬಿಟ್ಟು ಆ ಮೆಟ್ಲು ಎತ್ಕೊಂಡು ಪಟ್ಪಟ ಅಂತ ಎಲ್ಲಿ ಮೆಟ್ಲು ಬಿದ್ದೋಗ್ಬಿಡುತ್ತೋ ಅಂತ ಯೋಚನೆ ಮಾಡ್ಕೊಂಡು ನನ್ನ ಕೈಲಾಯ್ತಾ ಇಲ್ಲ. ಬಮ್ಮ ಮೇಲ್ಗಡೆ ಅಂತ ಕರೀತಿದ್ವಿ. ಈ ಹುಡ್ಗಿ ಮೇಲ್ಗಡೆ ಹತ್ತಕ್ಕೆ ಇಷ್ಟೊಂದು ಭಯ ಪಡ್ತಿದೆ. ಇನ್ಯಾಕಪ್ಪ ಈ ಹುಡ್ಗಿ ಸೈಟ್ ಇಂಜಿನಿಯರ್ ಆದ್ಲು ಅಂತ ಯೋಚನೆ ಮಾಡ್ತಾ ಕೆಳಗಡೆ ಬಂದ್ಬಿಟ್ಟು ನಮ್ಮ ಸರ್ನ ಸ್ವಲ್ಪ ಕಾಟ್ಲೆ ಮಾಡ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಇದ್ರ ಬಗ್ಗೆ ಅಂತ ಕೇಳಿದ್ರೆ, ಹಾಯಪ್ಪನು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಕ್ಯಾಮ್ರಾ ನೋಡಿ ನಚ್ಕೋತೇವೆ. ಕೊನೆಗೂ ಎಕ್ಸ್ಪ್ಲೇನ್ ಮಾಡಿದ್ರು. ನಾನೇನೋ ಅನ್ಕೊಂಡು ಇನ್ನೇನೇನೋ ಅರ್ಥ ಮಾಡ್ಕೊಂಡು ಹೆಂಗೋ ಏನೋ ಒಂದು ಕೇಳಿಸ್ಕೊಂಡು ಫೈನಲಿ ನಮ್ಮ ಮನೆಗೆ ರೀಚ್ ಆಗೋಣ ಅನ್ಕೊಂಡು ಆಫೀಸ್ ಬೈಕಲ್ಲಿ ಇಳ್ಕೊಂಡು ನಮ್ಮ ಮನೆಗೆ ಹೋಗಿ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಯಾಕೋ ಡುಮ್ಮ ಆಗ್ತಿದ್ದೀನಲ್ಲ ಅಂತ ಯೋಚನೆ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ತಿನ್ಕೊಂಡು ಹಂಗೆ ಬಾಯ್ ಅಂತ ಮಲ್ಕೊಂಡೆ ಅಷ್ಟೇ.